ಗೃಹಲಕ್ಷ್ಮಿ ಯೋಜನೆದು ಇನ್ನೂ ಅಮೌಂಟ್ ಪೆಂಡಿಂಗ್ ಇದೆ ಮೇಡಮ್. ಹೌದು, 3 ತಿಂಗಳದ್ದು ಅಮೌಂಟ್ ಪೆಂಡಿಂಗ್ ಇತ್ತು. ಈಗ 1 ತಿಂಗಳದ ಅಮೌಂಟ್ ಹಾಕಿದ್ದೀನಿ. ಸೊ ಸೆಪ್ಟೆಂಬರ್ ಅಕ್ಟೋಬರ್ಗೆ ಹಾಕಿದ್ರೆ ಕ್ಲಿಯರ್ ಆದಾಗೆ. ಏನು ಆಗಸ್ಟ್ ದುಡ್ಡಿದೆ ಅದನ್ನು ಕ್ಲಿಯರ್ ಮಾಡ್ತಾ. ಸಿದ್ದರಾಮಯ್ಯನವರು 5 ವರ್ಷ ಇರಬೇಕಾ ಮೇಡಮ್ CM ಆಗಿ? ಅದು ಎಲ್ಲ ಹೈಕಮಾಂಡ್ ಮೇಲೆ, ಅದಕ್ಕೆ ಹೈಕಮಾಂಡ್ ಬಿಟ್ಟಂತ ವಿಚಾರ. DK ಶಿವಕುಮಾರ್ ಅವರು ಕಷ್ಟಪಟ್ಟಿದ್ದಾರೆ ಮೇಡಮ್ ಸರ್ಕಾರ ಬರೋದಕ್ಕೂ ಕೂಡ. ನೋಡಿ, ಅಧ್ಯಕ್ಷ ಆಗಿ ರಾತ್ರಿ ಹಗಲು ಅವರು ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡಿದ್ದಾರೆ. ಈ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಕೆಲಸ ಮಾಡಿದ್ದಾರೆ. ಮತದಾರ ಪ್ರಭುಗಳು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದೆ ಏನೇ ಇದ್ರೂ ಕೂಡ ಹೈಕಮಾಂಡ್ ಇರ್ತಾರೆ. ಕಾರ್ಯಕ್ರಮ ಶುರು ಆಗಿ 50 ವರ್ಷ ಆಯ್ತು ಹೋದ ತಿಂಗಳಿಗೆ. ಸೊ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಮತ್ತೆ 3 ಹೊಸ ಯೋಜನೆಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಸೊ ಆ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳಿಗೆ ನಾನೇ ಸ್ವಂತ ಪ್ರವಾಸ ಮಾಡಿ ಎಲ್ಲರಿಗೂ ಕೂಡ ಆಹ್ವಾನ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಏನು ಹೊಸ 3 ಯೋಜನೆಗಳಿದೆ, ಸೊ ಅಲ್ಲೇ ಸ್ಥಳೀಯವಾಗಿ ಅಲ್ಲೇ ಹೋಗಿ ಅವ್ರಿಗೆ ತಿಳುವಳಿಕೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಗೃಹಲಕ್ಷ್ಮಿ ಯೋಜನೆದು ಇನ್ನೂ ಅಮೌಂಟ್ ಪೆಂಡಿಂಗ್ ಇದೆ ಮೇಡಮ್. ಹೌದು, 3 ತಿಂಗಳದ್ದು ಅಮೌಂಟ್ ಪೆಂಡಿಂಗ್ ಇತ್ತು. ಈಗ 1 ತಿಂಗಳದ ಅಮೌಂಟ್ ಹಾಕಿದ್ದೀನಿ. ಸೊ ಸೆಪ್ಟೆಂಬರ್ ಅಕ್ಟೋಬರ್ಗೆ ಹಾಕಿದ್ರೆ ಕ್ಲಿಯರ್ ಆದಾಗೆ. ಏನು ಆಗಸ್ಟ್ ದುಡ್ಡಿದೆ ಅದನ್ನು ಕ್ಲಿಯರ್ ಮಾಡ್ತಾ. ರಾಜ್ಯದಲ್ಲಿ ಪವರ್ ಶೇರಿಂಗ್ ನೋಡಿ, ಅದು ಏನೇ ಇದ್ರೂ ಕೂಡ ತಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರೋ ನಾವು ನೋಡ್ತಾ ಇದ್ದೀವಿ. ಬಟ್ ಅದೇನೇ ಆ ರೀತಿ ಏನೇ ಇದ್ರೂ ಕೂಡ ಅದಕ್ಕೆ ಹೈಕಮಾಂಡನೇ ನಿರ್ಧಾರ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಮನ್ನಣೆ ಕೊಡ್ತೀವಿ. ಸಿದ್ದರಾಮಯ್ಯನವರು 5 ವರ್ಷ ಇರಬೇಕಾ ಮೇಡಮ್ CM ಆಗಿ? ಅದು ಎಲ್ಲ ಹೈಕಮಾಂಡ್ ಮೇಲೆ, ಅದಕ್ಕೆ ಹೈಕಮಾಂಡ್ ಬಿಟ್ಟಂತ ವಿಚಾರ. ಸೊ ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಲಿಕ್ಕೆ ಅಲ್ಲ ಮೇಡಮ್, ಖರ್ಗೆ ಭೇಟಿಯಾಗಿದ್ರಿ ಮೊನ್ನೆ ಹೋಗ್ಬಿಟ್ಟು, ತುಂಬಾ ಹೊತ್ತು ಮಾತುಕತೆ ನಡೆಸಿದ್ರೆ ಏನಾದರೂ ಅಭಿಪ್ರಾಯ ಹೇಳಿದ್ರೆ ಮೇಡಮ್ ನಿಮ್ದು? ಈ ಕಾರ್ಯಕ್ರಮದ ಬಗ್ಗೆ ನಾನು ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಸೊ ಅನೇಕ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಆಗುವಂಥ ಅನೇಕ ಆಗು ಹೋಗುಗಳ ಬಗ್ಗೆ, ಅದರಲ್ಲೂ ಗೃಹಲಕ್ಷ್ಮಿ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ರು, ಯಾವ ರೀತಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ. ಇದನ್ನು ಬಿಟ್ಟರೆ ಬೇರೆ ರಾಜಕೀಯವಾಗಿ ಏನು ಚರ್ಚೆ? ಈ ಚರ್ಚೆಗೆ ಮೇಡಮ್ ಅವ್ರು ಡೆಲ್ಲಿಗೆ ಹೋಗಿರುವಂಥದ್ದೇ ಒಂದು ಪುಷ್ಟಿ ಕೊಟ್ಟಿದೆ. ಚರ್ಚೆ ಆಗೋದಕ್ಕೆ ಶಾಸಕರು ಡೆಲ್ಲಿಗೆ ಹೋಗಿರುವಂಥದ್ದೇ ಒಂದು ಮೇನ್. ಗೊತ್ತಿಲ್ಲ, ನಾನು ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿ ನಾನು ಮೊದಲು ಚಿಕ್ಕಬಳ್ಳಾಪುರದಲ್ಲಿದ್ದೆ. ಇಲ್ಲಿ ಮತ್ತೆ ಶಾಸಕರು ಹೋಗಿದ್ದಾರಾ? ಮತ್ತೆ 6 ಜನ ಹೋಗಿದ್ದಾರೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ನಂಗೆ ಏನು ಹೇಳ್ತೀರಾ ಮೇಡಮ್ ಆ ಶಾಸಕರಿಗೆ? ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಬಹುಶಃ ಶಾಸಕರು ಹೋದಂಥವ್ರನ್ನ ತಾವು ಅಲ್ಲಿನೂ ಮಾಧ್ಯಮದವ್ರು ಇದ್ದಾರೆ, ಕೇಳ್ತಾರೆ. ಅವ್ರು ಖಂಡಿತ ಹೇಳ್ತಾರೆ. ನಿಮ್ಗೆ ಫೋನ್ ಬಂದಿತ್ತು? ಖಂಡಿತ. ಪವರ್ ಶೇರಿಂಗ್ ಬಗ್ಗೆ ಏನಾದ್ರು ಮಾತುಕತೆ ಮೊದಲೇ ಆಗಿತ್ತಾ? ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ರೀ. ಮಾತುಕತೆ ಆಗೋದು ಹೈಕಮಾಂಡ್ ಎದುರುಗಡೆ ಆಗಿರುತ್ತೆ, ನಮಗೇನು ಗೊತ್ತಿತ್ತು? DK ಶಿವಕುಮಾರ್ ಅವರು ಕಷ್ಟಪಟ್ಟಿದ್ದಾರೆ ಮೇಡಮ್ ಸರ್ಕಾರ ಬರೋದಕ್ಕೂ ಕೂಡ. ನೋಡಿ, ಅಧ್ಯಕ್ಷ ಆಗಿ ರಾತ್ರಿ ಹಗಲು ಅವರು ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡಿದ್ದಾರೆ. ಈ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಕೆಲಸ ಮಾಡಿದ್ದಾರೆ. ಮತದಾರ ಪ್ರಭುಗಳು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದೆ ಏನೇ ಇದ್ರೂ ಕೂಡ ಹೈಕಮಾಂಡ್ ಇರ್ತಾರೆ.